ಎಲ್ಲರಿಗೂ hallisakhi ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಸ್ಕಿದ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀವಿ, ಸಂಬರ ಮಾಡ್ತಾಯಿದ್ದೀವಿ. ಇದನ್ನು ಇವತ್ತು ಇಡ್ಲಿಗೋಸ್ಕರ ಮಾಡಿದ್ದೆ. ನಾನು ಒಂದು ಸಲ ತೋರಿಸಿದ್ದೀವಿ ನಿಮಗೆ, ನಾವು ಶಾವಿಗೆಗೆ ಮಾಡಿದ್ದಾಗ ತೋರಿಸಿದ್ದೀವಿ. ಈ ಸಲ ನಾನು ಇಡ್ಲಿಗೋಸ್ಕರ ಮಾಡಿದ್ದೀನಿ. ಇದೇ ಬೇರೆ ರೀತಿ ಮಾಡಿರೋದು, ಅದೇ ಬೇರೆ ರೀತಿ ಮಾಡಿರೋದು. ಇದನ್ನು ಆ ವಿಡಿಯೋ ಬೇಕಿದ್ರೆ ಮೇಲ್ಗಡೆ ಐ ಕಾರ್ಡ್ ಹಾಕಿರ್ತೀನಿ, ನೋಡಿ ಒಂದು ಸಲ. ಈ ಸಾಂಬಾರನ್ನ ಹೆಚ್ಚಿಗೆ ಎಣ್ಣೆ ಉಪಯೋಗಿಸ್ದಂಗೆ ಮಾಡೋಣ ಅಂದ್ಕೊಂಡು ಅದರಲ್ಲಾದರೆ ಈರುಳ್ಳಿ ಎಲ್ಲನ ಎಣ್ಣೆಲೇ ಫ್ರೈ ಮಾಡ್ಕೊಳ್ತೀವಿ. ಇದರಲ್ಲಿ ಹಂಗಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇದನ್ನು. ಸಾಂಬಾರನ್ನ ಇಡ್ಲಿಗೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಟ್ರಿಕ್ ಕೂಡ ಹೇಳ್ತಾ ಇದ್ದೀನಿ. ಹಿಸ್ಕಿದ ಕಾಳು ಇಸ್ಕೋದು ಅಂದರೆ ಎಷ್ಟು ಹಿಂಸೆ ಅಲ್ವಾ, ನೋಡಿ ಬರೋಲ್ಲ ಕಾಳು. ಅದಕ್ಕೆ ಒಂದು ಐಡಿಯಾ, ಒಂದಷ್ಟು ಸೀಕ್ರೆಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಮನೆಯಲ್ಲಿ ಎಲೆಡ್ಕೆ ಹಾಕೊಳ್ಳೋಕ್ಕೆ ಸುಣ್ಣ ಬಳಸ್ತಿರಲ್ವ, ಆ ಸುಣ್ಣನ ಸ್ವಲ್ಪ ನೀರೊಳಗೆ ಹಾಕಿ ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಕೈಗೆ ಹೆಚ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ನೀರೊಳಗೆ ಹಾಕಿದ್ರೂ ಆಗುತ್ತೆ. ಸ್ವಲ್ಪ ಹಾಕಿ ಒಂದು 5 ನಿಮಿಷ ಕೈ ಆಡಿ ಹಂಗೆ ಬಿಡಿ. ಒಂದು 5 ನಿಮಿಷ ಬಿಡಬೇಕು ನೀರಲ್ಲಿ, ಅದೆಲ್ಲ ಸೇರ್ಕೋಬೇಕು. ಅದಾದಮೇಲೆ ಈಗ ನೋಡಿ ಯಾವ ರೀತಿ ಕಾಳು ಎಷ್ಟು ಈಸಿಯಾಗಿ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ ಅಂತ ನೋಡಿ. ಬೇಗ ಬೇಗ ಅವರೆಕಾಳು ಹಿಸ್ಕಿದಾಗೋಗುತ್ತೆ. ಈ ಹಿಸ್ಕಿದ ಅವರೆಕಾಳು ಸಾಂಬಾರಿಗೆ ನಾವು 2 ಸಲ ಖಾರ ರುಬ್ಕೊಳ್ತೀವಿ. ಒಂದು ಸಲ ಒಂದು ಈರುಳ್ಳಿನ ಸುಟ್ಟಿಟ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿನ ಸುಟ್ಟಿಟ್ಕೊಂಡಿದ್ದೀನಿ. ಜೊತೆಗೆ ಸಾಂಬಾರು ಪುಡಿ 1 ದೊಡ್ಡ ಸ್ಪೂನಲ್ಲಿ, ಖಾರದ ಪುಡಿ ಸ್ವಲ್ಪ, ತುಪ್ಪ ತುಡಿ ಮತ್ತು ಇದನ್ನು ನಾವು ಹಾಕ್ತಲೇ ಎಂದು ಯಾವುದನ್ನು ಮಾಡೋದೇ ಇಲ್ಲ ಸಾಂಬಾರು ಅಂತ ಹೇಳ್ತೀನಲ್ವ ನಿಮಗೆ. ತುಡಿ ಮಾಡೋದು ಕೂಡ ತುಪ್ಪದ ಪುಡಿ ಅಂತ, ಇದು ತುಪ್ಪ ಮಾಡೋದಕ್ಕೆ ಬಳಸ್ತೀವಲ್ಲ ಅದಕ್ಕೆ ಹಾಕೋದು. ಇದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. 1 ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ, ಮತ್ತು ಈಗ ಅದರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ. ಜೊತೆಗೆ ಸುಟ್ಟಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆರಡನ್ನು ರುಬ್ಕೊಳ್ಳೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ನಾವು ಇಲ್ಲಿ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಕೈ ಆಡೋಣ. ನೋಡಿ, ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಹಿಸ್ಕಿದ ಅವರೆಕಾಳನ್ನು ಹಾಕೋಣ. ಹಿಸ್ಕಿದ ಅವರೆಕಾಳು ನಾನು ಖಾರ ಸ್ಟಾರ್ಟಿಂಗ್ ರುಬ್ಬೇಕಾದ್ರೆ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಒಂದು 10 ಕಾಳಿನಷ್ಟು ಹಸಿ ಕಾಳು ಹಾಕೊಂಡು ರುಬ್ಬಿದ್ರೆ ಸಾಂಬಾರು ಇನ್ನೂ ತುಂಬ ಟೇಸ್ಟಿಯಾಗುತ್ತೆ. ಅದನ್ನು ನಾನು ತೋರ್ಸೋದು ಮಾಡ್ತಿದ್ದೀನಿ. ನೀವು ಹಸಿ ಕಾಳು ಕೂಡ ಒಂದು 10 ಕಾಳು ಹಾಕ್ಕೊಂಡು ರುಬ್ಕೋಬೋದು. ಈಗ ಹಿಸ್ಕಿದ ಅವರೆಕಾಳು ಅದ್ರ ಘಮ ಅಂದರೆ ಹಸಿ ಸ್ಮೆಲ್ ಬರ್ತಲ್ಲ, ಅದು ಹೋಗೋವರೆಗೂ ಇದರಲ್ಲಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಅಂದರೆ ತುಂಬ ಉರಿಯೋಂಗಿಲ್ಲ, ಒಟ್ಟು ಅದ್ರ ಘಮ ಹೋಗೋವರೆಗೂ ಫ್ರೈ ಮಾಡಿ. ಈಗ ಒಂದು 3-4 ನಿಮಿಷಗಳ ಕಾಲ ಹುರಿದಿದ್ದಾಯಿತು. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರು, ಅದನ್ನ ಹಾಕೋಣ. ಅದನ್ನ ಹಾಕಿ ಕೈ ಆಡೋಣ. ಜೊತೆಗೆ ನೀವು ಪಕ್ಕದಲ್ಲಿ ಸ್ವಲ್ಪ ಇನ್ನೊಂದು ಸ್ಟವ್ನಲ್ಲಿ ಬಿಸಿನೀರು ಇಟ್ಕೊಂಡಿರಬೇಕು. ಇದಕ್ಕೆ ತಣ್ಣೀರು ಹಾಕಿದ್ರೆ ಕಾಳುಗಳೆಲ್ಲ ಒಂಥರ ಸಿಂಕಾದಂಗೆ ಆಗಿರುತ್ತೆ. ಇದಕ್ಕೆ ಬಿಸಿನೀರೇ ಹಾಕಬೇಕು. ಬೇರೆ ಕಡೆ ಒಂದು ಕಡೆ ಬಿಸಿನೀರು ತೆಗೆದು ಇಟ್ಕೊಂಡು ಬಿಸಿನೀರು ಹಾಕಿ. ಖಾರದಲ್ಲಿ ಆ ಕಾಳು ಸ್ವಲ್ಪ ಉರಿಬೇಕು. ನೋಡಿ, ಈಗ ಖಾರದಲ್ಲಿ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ನಾನು.
ಒಂದು ಹದ ನೋಡ್ಕೊಂಡು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಬಿಸಿನೀರು ಹಾಕಬೇಕು. ಅಂದರೆ ನಾನು ಇನ್ನು ಇಡ್ಲಿಗೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು 5 ನಿಮಿಷ ಕಾಳು ಬೇಯೋದಕ್ಕೆ ಬಿಡೋಣ. ನಾನು ಇಲ್ಲಿ ಕುಕ್ಕರ್ಲಿಡ್ದಂಗೆ ಕ್ಲೋಸ್ ಮಾಡ್ತಾ ಇಲ್ಲ, ಹಂಗೆ ಕ್ಯಾಪ್ ಹಾಕಿರ್ತೀನಿ ಅಷ್ಟೇ, ಕೂಗ್ಸಲ್ಲ. ಈಗ ನಾವು ಮತ್ತೆ ಇನ್ನೊಂದು ರೀತಿಯ ಅಂದರೆ ಒಂದಿಟ್ಟು ಅಂತ ಹೇಳ್ತೀವಿ, ಆ ಒಂದಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಾಂಬಾರು ಇನ್ನೊಂದ್ಸಲಿ ರುಬ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ದಷ್ಟು ನಾನು ಕಾಯಿ ತುರಿ ತಗೊಂಡಿದ್ದೀನಿ, ತೆಂಗಿನಕಾಯಿ ತುರಿನ, ಜೊತೆಗೆ ಸ್ವಲ್ಪ ಕಡಲೆ, ಸ್ವಲ್ಪ ಅಕ್ಕಿ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಕಾಳು ಬೆಂದಿದೆಯಾ ಹೆಂಗೆ ಅಂತ ನೋಡೋಣ. ನೋಡಿ, ಕಾಳನ್ನ ನಾವು ಟೆಸ್ಟ್ ನೋಡಿ ಬೆಂದಿದೆ ಅಂದರೆ ಮಾತ್ರ ಒಂದಿಟ್ಟು ಹಾಕಬೇಕು, ಒಂದಿಟ್ಟಾದ್ಮೇಲೆ ಬೇಯಲ್ಲ. ಬೆಂದಿದೆ ಕಾಳೀಗ. ಇದಕ್ಕೀಗ ರುಬ್ಕೊಂಡಿದ್ವಲ್ವ ಅದನ್ನು ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈ ಆಡಿದ್ರೆ ಬಿಸಿ ಬಿಸಿ ಹಿಸ್ಕಿದ ಅವರೆಕಾಳು ಸಾಂಬಾರು ರೆಡಿಯಾಗುತ್ತೆ. ಇಡ್ಲಿ ಜೊತೆ ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸಾಂಬಾರನ್ನ ಶಾವಿಗೆಗೆ ಮತ್ತು ರೈಸ್ಗೆ, ಮುದ್ದೆಗೆಲ್ಲ ನೋಡಿರ್ತೀರ. ಇದನ್ನು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಸೂಪರಾಗಿರೋ ಇಡ್ಲಿ ಕಾಂಬಿನೇಷನ್ ರೆಡಿಯಾಗುತ್ತೆ. ನೀವೊಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.